ಹಾರ್ಮುಜ್ ಜಲಸಂಧಿಗೆ ಯುದ್ಧ ನೌಕೆಯನ್ನ ಕಳುಹಿಸಿ ನೌಕೆ ಕಳುಹಿಸುವಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹಾರ್ಮುಜ್ ಜಲಸಂಧಿಗೆ ಯುದ್ಧ ನೌಕೆಯನ್ನ ಕಳುಹಿಸಿ ಅಂತೇಳಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಡೊನಾಲ್ಡ್ ಟ್ರಂಪ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆಗ್ರಹ ಅಂತ ಹೇಳಬಹುದು. ಮಾರ್ಗವನ್ನ ಸುರಕ್ಷಿತಗೊಳಿಸೋಕೆ ಕಳುಹಿಸಿ ಅಂತೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ. ಚೀನಾ, ಯುಕೆ, ಫ್ರಾನ್ಸ್, ಜಪಾನ್ ಮತ್ತು ದಕ್ಷಿಣ ಕೊರಿಯಾ 5 ರಾಷ್ಟ್ರಗಳಿಂದ ನೌಕೆ ಕಳುಹಿಸುವಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ರುತ್ ಮೂಲಕ ಒತ್ತಾಯವನ್ನ ಮಾಡಿದ್ದಾರೆ. ಮಿತ್ರ ರಾಷ್ಟ್ರಗಳೊಂದಿಗೆ ಚರ್ಚೆ ಮಾಡ್ತೇವೆ ಅಂತೇಳಿ ಒಂದ್ ಕಡೆಯಲ್ಲಿ ಯುಕೆ ಹೇಳ್ತಾ ಇದೆ, ಇತ್ತ ಅಮೆರಿಕಕ್ಕೆ ಸಹಾಯ ಮಾಡೋದಾಗಿ ಫ್ರಾನ್ಸ್ ಕೂಡ ಹೇಳಿದೆ. ಗಮನಿಸಬೇಕು, ಒಂದ್ ಕಡೆಯಲ್ಲಿ ಯುದ್ಧ ನಿರ್ಣಾಯಕ ಹಂತಕ್ಕೆ ಬಂತ ಹೀಗೆ ಹಲವು ಪ್ರಶ್ನೆಗಳು ಕಾಡ್ತಾ ಇರುವಂತ ಸಂದರ್ಭದಲ್ಲಿ ಹಾರ್ಮುಜ್ ಜಲಸಂಧಿಗೆ ಯುದ್ಧ ನೌಕೆಗಳನ್ನು ಕಳುಹಿಸಿ ಅಂತೇಳಿ ಡೊನಾಲ್ಡ್ ಟ್ರಂಪ್ ಇಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಮಾರ್ಗವನ್ನ ಸುರಕ್ಷಿತಗೊಳಿಸೋಕೆ ಯುದ್ಧ ನೌಕೆಗಳನ್ನು ಕಳುಹಿಸಿ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ. ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಂತೋಷ್, ಗಮನಿಸ್ತಾ ಇದ್ವಿ, ಯುದ್ಧ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ದಾಳಿ ಪ್ರತಿದಾಳಿಗಳು ಕಂಟಿನ್ಯೂ ಆಗ್ತಾ ಇದೆ. ಇತ್ತ ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿಗೆ ಯುದ್ಧ ನೌಕೆಯನ್ನ ಕಳುಹಿಸಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ? ವೆರಿ ಗುಡ್ ಮಾರ್ನಿಂಗ್ ಸಂಪತ್. ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಒಂದು ಯುದ್ಧ ಈಗಾಗಲೇ ಸುಮಾರು 15 ದಿನಗಳಿಗೂ ಹೆಚ್ಚಿನ ದಿನವನ್ನ ಕ್ರಾಸ್ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಯಾವಾಗ ಇದಕ್ಕೆ ಒಂದು ಸೀಸ್ ಫೈರ್ ಅನ್ನ ಹಾಕಲಾಗುತ್ತೆ ಅಥವಾ ಮಾತುಕತೆ ಮೂಲಕ ಎಲ್ಲವೂ ಕೂಡ ಅಂತ್ಯಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ತಿರುವಂತ ಬಹುತೇಕ ಎಲ್ಲಾ ನಾನಾ ರಾಷ್ಟ್ರಗಳು ಕೂಡ ಇದೀಗ ಯಾವುದೂ ಕೂಡ ಆ 2 ರಾಷ್ಟ್ರಗಳು ಈ ಒಂದು ಮಾತುಕತೆ ಹಂತಕ್ಕೆ ಬರುವಂತಹ ನಿಟ್ಟಿನಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ಈಗ ಕೊನೆಯ ಹಂತಕ್ಕೆ ತಲುಪಿರುವಂತಹ ಸನ್ನಿವೇಶ ಅನ್ನುವಂಥದ್ದನ್ನ ಈಗಾಗಲೇ ಗಮನಿಸಬೇಕಾಗುತ್ತೆ. ಅಮೆರಿಕ ಬಹುತೇಕ ಏನು ಕೈಗಾರಿಕೆಗಳ ಮೇಲೆ ಅಟ್ಯಾಕ್ ಮಾಡುವಂತಹ ಕೆಲಸಕ್ಕೆ ಇದೀಗ ಮುಂದಾಗ್ತಿರುವಂತದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇಸ್ರೇಲ್ ಮೇಲೆ ಕೂಡ ಇರಾನ್ ದಾಳಿಯನ್ನ ಮುಂದುವರಿಸ್ತಾ ಇದೆ. ಸೊ ಒಂದು ಕಡೆಗೆ ಅಮೆರಿಕ ನೇರವಾಗಿ ಇರಾನ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ, ಅಮೆರಿಕದ ಯಾವುದೇ ಸೆಕ್ರೆಟರಿಯೇಟ್ಗಳನ್ನ ಹೊರತುಪಡಿಸಿ ನೇರವಾಗಿ ಇಸ್ರೇಲ್ ನಲ್ಲಿ ಇರುವಂತಹ ಬಹುತೇಕ ಪ್ರದೇಶಗಳನ್ನ ಇರಾನ್ ಇದೀಗ ಟಾರ್ಗೆಟ್ ಮಾಡ್ತಾ ಇದೆ. ಅಂದ್ರೆ ಆ 2 ದೇಶಗಳು ಇಸ್ರೇಲ್ ಮತ್ತು ಇರಾನ್ ಜಂಟಿಯಾಗಿ ಇಸ್ರೇಲ್ ಮತ್ತೆ ಅಮೆರಿಕ ಜಂಟಿಯಾಗಿ ತೆಗೆದುಕೊಳ್ಳುವಂತ ದಾಳಿಗೆ ಪ್ರತಿ ದಾಳಿಯನ್ನ ನಾವು ಕೊಡೋದಕ್ಕೆ ಸಿದ್ಧರಿದ್ದೇವೆ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ಇರಾನ್ ಕೂಡ ಕೊಡ್ತಾ ಇದೆ. ಹಾಗಾಗಿ ಅಲ್ಲಿರುವಂತಹ ಬಹುತೇಕ ನಾಗರಿಕರಿಗೆ ಇದೀಗ ಭಯಭೀತವಾದಂತಹ ವಾತಾವರಣ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಗೆ ಸ್ಥಳೀಯ ನಿವಾಸಿಗಳು ಎಲ್ರಿಗೂ ಕೂಡ ಇರಾನ್ ಇದೀಗ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಆದಷ್ಟು ಎಲ್ಲರೂ ಕೂಡ ತಾವು ಕೆಲವೊಂದಿಷ್ಟು ಕೈಗಾರಿಕಾ ಪ್ರದೇಶಗಳನ್ನ ಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಆಗ್ಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿದೆ. ಒಂದು ಕಡೆಗೆ ಯಾವಾಗ ಯುದ್ಧ ಅಂತ್ಯವಾಗುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಮತ್ತೊಂದು ಕಡೆಗೆ ಈ ರೀತಿಯಾದಂತಹ ಯುದ್ಧದ ಸನ್ನಿವೇಶಗಳು ಮತ್ತಷ್ಟು ಮುಂದುವರಿತಾ ಇರುವಂತಹ ನಿಟ್ಟಿನಿಂದಾಗಿ ಕೆಲವೊಂದಿಷ್ಟು ಜಲಸಂಧಿಗಳೇನಿದೆ, ಯುದ್ಧ ನೌಕೆಗಳನ್ನ ಕಳುಹಿಸುವ ಮುಖಾಂತರವಾಗಿ ಅಲ್ಲಿ ಅವರುಗಳನ್ನ ಎಲ್ಲರನ್ನು ಕೂಡ ತಮ್ಮ ವಶದಲ್ಲಿ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಇದೀಗ ಅಮೆರಿಕ ಕೂಡ ಮುಂದಾಗ್ತಾ ಇದೆ. ಮತ್ತೊಂದು ಕಡೆಗೆ ಚೀನಾ, ಯುಕೆ, ಫ್ರಾನ್ಸ್ ಮತ್ತು ಜಪಾನ್, ದಕ್ಷಿಣ ಕೊರಿಯಾ 5 ರಾಷ್ಟ್ರಗಳಿಗೂ ಕೂಡ ಯುದ್ಧ ನೌಕೆಗಳನ್ನ ಕಳಿಸುವಂತೆ ಈಗಾಗಲೇ ಆಗ್ರಹವನ್ನು ಕೂಡ ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ಮತ್ತೊಂದು ಕಡೆಗೆ ದಿನದಿಂದ ದಿನಕ್ಕೆ ಟ್ರಂಪ್ ತಮ್ಮದೇ ಆದಂತಹ ನಿಟ್ಟಿನಿಂದಾಗಿ ಕೆಲವೊಂದಿಷ್ಟು ಸ್ಟ್ರಾಟಜಿಗಳನ್ನ ಮಾಡಿ ಆದಷ್ಟು ಬೇಗ ಈ ಯುದ್ಧವನ್ನ ಅಂತ್ಯ ಮಾಡಬೇಕು, ಜೊತೆಗೆ ಇರಾನ್ ಶರಣಾಗತಿ ಆಗುವಂತೆ ಮಾಡುವಂತಹ ಎಲ್ಲ ಈ ಒಂದು ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಹಾರ್ಮುಜ್ ಮತ್ತು ಕರ್ಗನ ಈ 2 ಐಲ್ಯಾಂಡ್ಗಳಿಂದ ಇದೆಲ್ಲವನ್ನು ಕೂಡ ಆ ಒಂದು ಸುತ್ತಮುತ್ತ ಪ್ರದೇಶದಲ್ಲಿ ದಾಳಿಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡುವಂಥದ್ದು, ಅವೆಲ್ಲ ಕೂಡ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನಕ್ಕೆ ಇದೀಗ ಅಮೆರಿಕವು ಕೂಡ ಮುಂದಾಗ್ತಾ ಇದ್ದಾರೆ. ಆದ್ರೆ ಎಷ್ಟು ಮಟ್ಟಿಗೆ ಇದು ಸಫಲವಾಗುತ್ತೆ, ಜೊತೆಗೆ ಇರಾನ್ ಇದೆಲ್ಲವನ್ನು ಕೂಡ ಬಿಟ್ಟುಕೊಡುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಇದೀಗ ಉದ್ಭವಿಸಿದೆ. ಸಂಪತ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.